ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ಇದು ಹಾಸನಾಂಬ ದೇವಸ್ಥಾನದ ವ್ಲಾಗ್ ಆಗಿರುತ್ತೆ. ನಾವೆಲ್ಲರೂ ಸೇರಿ ಹಾಸನಾಂಬ ದೇವಸ್ಥಾನಕ್ಕೆ ಹೋದ ವರ್ಷವೇ ಹೋಗಬೇಕು ಅಂದ್ಕೊಂಡಿದ್ವಿ. ಬಟ್ ಕಾರಣಾಂತರಗಳಿಂದ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಈ ವರ್ಷಗಳಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡು ಎಲ್ಲರೂ ಹೊರಟಿದ್ದೀವಿ. ಬೆಳಗ್ಗೆ ಸುಮಾರು 2:30 ಮುಂಜಾವಿಗೆ ನಾವು ಬೆಂಗಳೂರು ಕನಕಪುರದಿಂದ ಬಿಟ್ಟಿದ್ದು. ಅಲ್ಲಿ ಹಾಸನ ರೀಚ್ ಆಗೋಷ್ಟರಲ್ಲಿ ಒಂದು 4:30-5 ಗಂಟೆ ಆಗಿತ್ತು. ದೇವಸ್ಥಾನಕ್ಕೆ 5 ಗಂಟೆ ಆಗಿತ್ತು ಅನ್ಕೋತೀನಿ. ಸೊ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಇನ್ನು 6 ಕಿಲೋಮೀಟರ್ 7 ಕಿಲೋಮೀಟರ್ ಇದೆ ಅನ್ನುವಾಗಲೇ ಲೈಟಿಂಗ್ಸ್ ಸ್ಟಾರ್ಟ್ ಆಗೋಯಿತು. ಆ್ಯಂಡ್ ಸರ್ಕಲ್ಗಳೆಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನನಗಂತೂ ಫುಲ್ ಫೆಸ್ಟಿವ್ ವೈಬ್ಸ್ ಸಖತ್ ಇಷ್ಟ ಆಯಿತು. ಹಾಗೆಯೇ ನಾವು ಬುಕ್ ಮಾಡ್ಕೊಂಡಿದ್ದು 300 ರೂಪಾಯಿ ಟಿಕೆಟು. ಈ ರೀತಿ 3 ಥರ ಟಿಕೆಟ್ ಬಿಟ್ಟಿದ್ದಾರೆ ಈ ಸಲ ಹಾಸನಾಂಬೆ ದೇವ ದರ್ಶನ ಮಾಡಲಿಕ್ಕೆ. ಒಂದು ಫ್ರೀ ಟಿಕೆಟು ಅಂದರೆ ಧರ್ಮ ದರ್ಶನ ಥರ, ಇದು ನೀವು ಡೈರೆಕ್ಟಾಗೇ ಹೋಗ್ಬೋದು. ಇನ್ನೊಂದು 300 ರೂಪಾಯಿ ಟಿಕೆಟು, ಮತ್ತೊಂದು 1000 ರೂಪಾಯಿ ಟಿಕೆಟು. ಇದನ್ನು ನೀವು ಆನ್ಲೈನ್ ಮುಖಾಂತರನಾದರೂ ಬುಕ್ ಮಾಡ್ಕೊಬೋದು, ಅಂದರೆ ವಾಟ್ಸಪ್ ಮೂಲಕ ನೀವು ಬುಕ್ ಮಾಡ್ಕೋಬೋದು ಅಮೌಂಟ್ ಪೇ ಮಾಡಿ. ಅಥವಾ ಅಲ್ಲೇ ಹೋಗಿನೂ ನೀವು ಟಿಕೆಟ್ ಬೈ ಮಾಡ್ಬೋದು. 300 ಆಗಲಿ 1000 ಆಗಲಿ. ಅಲ್ಲೇ ಕೌಂಟರ್ಸ್ ಥರ ಮಾಡಿದ್ದಾರೆ. ಬರೀ ಒಂದೇ ಕೌಂಟರ್ ಇದೆ, ತುಂಬ ಕ್ರೌಡ್ ಆಗುತ್ತೆ ಅನ್ನೋ ಥರನೂ ಇಲ್ಲ. ಒಂದು 4-5 ಕೌಂಟರ್ ಮಾಡಿದ್ದಾರೆ ಜನಗಳಿಗೆ ಈಸಿ ಆಗಲಿ ಅಂತ. ಆ್ಯಂಡ್ ಒಂದಂತೂ ಮುಖ್ಯವಾಗಿ ಹೇಳಬೇಕು, ಈ ಸರ್ತಿ ಮಾಡಿದ ಅರೇಂಜ್ಮೆಂಟ್ಸು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಧರ್ಮ ದರ್ಶನಕ್ಕೆ ಮಾಡೋರ್ಗೇ ಬೇರೆ ಕಡೆಯಿಂದ ಎಂಟ್ರಿ ಬಿಡ್ತಾಯಿದ್ರು. 300 ರೂಪೀಸ್ ತೊಗೊಂಡಿರೋರಿಗೆ ಒಂದು ದ್ವಾರದಿಂದ ಎಂಟ್ರಿ ಬಿಡ್ತಾಯಿದ್ರು. 1000 ರೂಪಾಯಿ ಅವ್ರಿಗೆ ಬೇರೆ ಬಾಗಿಲಿಂದ ಬಿಡ್ತಾಯಿದ್ರು. ಇದು ನೋಡ್ತಿರ್ಬೋದು, 300 ಟಿಕೆಟ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದರಲ್ಲಿ ಲಾಡು ಪ್ರಸಾದನೂ ಇನ್ಕ್ಲೂಡ್ ಆಗಿರುತ್ತೆ. 1 ಟಿಕೆಟ್ಗೆ 1 ಲಾಡು ಪ್ರಸಾದ ಸಿಕ್ತು ನಮಗೆ. ಇದು ಇಲ್ಲಿ ಹಾಕಿದಂಥ ಕೌಂಟರು. ಇಲ್ಲೂ ಸಹ ನೀವು ಟಿಕೆಟ್ನ ಬೈ ಮಾಡ್ಬೋದು. ಇದಾದಮೇಲೆ ನಮ್ಮ ಟಿಕೆಟ್ ಎಲ್ಲ ನಾವು ಚೆಕ್ ಮಾಡಿಸಿ ಅಂದರೆ ಸ್ಕ್ಯಾನ್ ಮಾಡ್ತಾರೆ. ಇದೊಂದು ಸ್ಮಾಲ್ ಟಿಕೆಟ್ ನಿಮಗೆ ವಾಪಸ್ ಕೊಡ್ತಾರೆ. ಯಾಕಂದರೆ ದರ್ಶನ ಮುಗಿದ ಮೇಲೆ ಹೊರಗಡೆ ಲಾಡು ಪ್ರಸಾದ ತೊಗೊಳ್ಳಿಕ್ಕೆ ಈ ಟಿಕೆಟ್ ಹಾಗೆ ಇಟ್ಕೊಂಡಿರಬೇಕು ನೀವು. ಇದಾದಮೇಲೆ ನಾವೆಲ್ಲರೂ ನಡ್ಕೊಂಡು ಹೋಗ್ತಾ ಇದ್ವಿ. ಈ ರೀತಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಕುಡಿಯೋ ನೀರಾಗಲಿ, ಆ್ಯಂಬುಲೆನ್ಸ್ ಆಗಲಿ, ಎಮರ್ಜೆನ್ಸಿ ಕೇರ್ ಆಗಲಿ ತುಂಬ ಚೆನ್ನಾಗಿ ಮಾಡಿದರು ಈ ಸತಿ ಅರೇಂಜ್ಮೆಂಟ್ಸು. ಬಟ್ ಒಂದು ಬೇಜಾರು ಏನಾಯಿತು ಅಂದರೆ, ದೇವ್ರನ್ನ ನೋಡೋಕ್ಕೆ ಜಾಸ್ತಿ ಹೊತ್ತು ಬಿಡಲೇ ಇಲ್ಲ. ಒಂದು 2 ನಿಮಿಷನೂ ಬಿಡಲಿಲ್ಲ. ಬೇಗ ಬೇಗ ಹೋಗಿ ಅಂತ ಕಳಿಸ್ಬಿಟ್ರು. ಆ್ಯಂಡ್ ಒಂದು ಹೇಳಬೇಕಂದ್ರೆ, ಮಕ್ಕಳನ್ನ ಈ ಸತಿ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅಂದರೆ ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು, NCC ಮಕ್ಕಳನ್ನ ಅಲ್ಲಿ ದೇವಸ್ಥಾನದ ಒಳಗಡೆ ಸೆಕ್ಯೂರಿಟಿ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನಂಗೆ ಅದು ಇಷ್ಟ ಆಯಿತು. ಮಕ್ಕಳಿಗೆ ಗೊತ್ತಾಗಬೇಕು ನಮ್ಮ ರೀಜನಲ್ ಆ್ಯಕ್ಟಿವಿಟೀಸ್ ಬಗ್ಗೆ. ಹಾಗೆಯೇ ಫ್ಲವರ್ ಅರೇಂಜ್ಮೆಂಟ್ಸ್ ಅಂತೂ ಮಾತಾಡೋಂಗೇ ಇಲ್ಲ. ಅಷ್ಟು ಅದ್ಭುತವಾಗಿ ಅರೇಂಜ್ಮೆಂಟ್ಸ್ ಮಾಡಿದರು. ಫ್ಲವರ್ ಡೆಕೋರೇಷನ್ ಎಲ್ಲ, ಎಲ್ಲರೂ ಫುಲ್ ಫೋಟೋಸು ವೀಡಿಯೋಸ್ ತೊಗೋತಾ ಇದ್ರು ಬಂದಿದ್ದವರೆಲ್ಲ. ಇದು ಎಕ್ಸಿಟ್ಗಂತ ಮಾಡಿದ್ದು. ಇಲ್ಲಿಂದ ಹೊರಗಡೆ ಹೋಗಬೇಕು. ಹೊರಗಡೆ ಹೋದರೆ ಪ್ರಸಾದಕ್ಕೂ ಕೌಂಟರ್ಸ್ ಸೆಪ್ರೇಟಾಗಿ ಇಟ್ಟಿದ್ದಾರೆ. 1000 ರೂಪಾಯಿ ಟಿಕೆಟ್ ತೊಗೊಂಡವ್ರಿಗೆ ಒಂದು ಕೌಂಟರ್, 300 ರೂಪೀಸ್ ಅವ್ರಿಗೆ ಈ ಕೌಂಟರ್. ಸೊ ಇಲ್ಲಿ ಇನ್ನೊಂದು ಚೀಟಿ ಕೊಡ್ತಾಯಿದ್ರು ದೊನ್ನೆ ಪ್ರಸಾದ ತೊಗೊಳ್ಲಿಕ್ಕೆ. ಸೊ ಅದಕ್ಕೆ ಈ ಥರ ಅರೇಂಜ್ಮೆಂಟು, ಮಲ್ಟಿಪಲ್ ಕೌಂಟರ್ಸ್ ಇದೆ, ಎಲ್ಲಾದರೂ ಬೇಕಾದ್ರೂ ಹೋಗಿ ತೊಗೋಬೋದು. ಸೊ ಈ ಥರ ಪ್ರಸಾದ ಖಾರ ಪೊಂಗಲ್ ಕೊಟ್ಟಿದ್ರು. ಖಾರ ಪೊಂಗಲ್ ತಿನ್ಕೊಂಡು ಅದಾದಮೇಲೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸಹ ಇಟ್ಟಿದ್ರು. ಸೊ ಅದೆಲ್ಲ ಕುಡ್ಕೊಂಡು ಆಮೇಲೆ ನಾವು ಇಡ್ಲಿ ಮಾಮು ತಿನ್ನೋಕ್ಕಂತ ಹೋದ್ವಿ. ನಂಗೆ ಒಂಚೂರು ಇಷ್ಟ ಆಗಲಿಲ್ಲ. ಅದಾದಮೇಲೆ ವಾಪಸ್ ಬಂದ್ವಿ. ಥ್ಯಾಂಕ್ ಯು ಎವ್ರಿ ಒನ್.